ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಬಿಡಿ ಚಂದ್ರೇಗೌಡ ಹಾಗೂ ಉಪಾಧ್ಯಕ್ಷರಾಗಿ ಅಣ್ಣಪ್ಪ ಅವಿರೋಧವಾಗಿ ಆಯ್ಕೆಯಾದರು. ತಾಲೂಕಿನ ಸೊನ್ನೆಸೇಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಇತ್ತೀಚೆಗೆ ಚುನಾವಣೆ ನಡೆದಿತ್ತು. 12 ಜನ ನಿರ್ದೇಶಕರನ್ನು ಹೊಂದಿರುವ ಈ ಸಹಕಾರ ಸಂಘದಲ್ಲಿ ಅಧ್ಯಕ್ಷರಾಗಿ 5ನೇ ಬಾರಿಗೆ ಬಿಡಿ ಚಂದ್ರೇಗೌಡ ಅವಿರೋಧವಾಗಿ ಆಯ್ಕೆಯಾದರು. ಅದರಂತೆ ಲಕ್ಷ್ಮೀಪುರ ಗ್ರಾಮದ ಅಣ್ಣಪ್ಪ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಇಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾಧಿಕಾರಿ ಗುರುಮೂರ್ತಿ ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷ ಬಿಡಿ ಚಂದ್ರೇಗೌಡ, ಪ್ರತಿ ಬಾರಿಯೂ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಷೇರುದಾರ ಬಂಧುಗಳು ನನ್ನನ್ನು ಆಶೀರ್ವದಿಸಿದ್ದಾರೆ. ಅದೇ ರೀತಿ ನನ್ನ ಎಲ್ಲ ನಿರ್ದೇಶಕರು ಸಹಕಾರ ಸಂಘದ ಅಭಿವೃದ್ಧಿಗಾಗಿ ನನ್ನನ್ನು ಮತ್ತೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಈಗಾಗಲೇ ನಮ್ಮ ಸಹಕಾರ ಸಂಘದಲ್ಲಿ ಸ್ವಂತ ಕಟ್ಟಡ ಹೊಂದಿದ್ದು ಇದುವರೆಗೂ ಸುಮಾರು 8.50 ಕೋಟಿ ರು ಹೆಚ್ಚು ಸಾಲ ನೀಡಿದ್ದು ಅದು ಶೇಕಡಾ 100ರಷ್ಟು ವಸೂಲಾತಿ ಆಗುತ್ತಿದೆ. ಈ ಸಹಕಾರ ಸಂಘದಲ್ಲಿ ಚುನಾವಣೆ ನಡೆಯದೆ ಅವಿರೋಧವಾಗಿ ಆಯ್ಕೆಯಾಗಬೇಕಿತ್ತು. ಆದರೆ ಕೆಲವರ ಒಳಮರ್ಮದಿಂದ ಚುನಾವಣೆ ನಡೆದಿದೆ ಎಂದ ಅವರು, ಈ ಸಂಘದ ಅಭಿವೃದ್ಧಿಗೆ ಎಲ್ಲರ ಸಹಕಾರ ಪಡೆದು ಅಭಿವೃದ್ಧಿಪಡಿಸಲಾಗುತ್ತದೆ ಎಂದರು. ಮುಂದಿನ ದಿನಗಳಲ್ಲಿ ನಮ್ಮ ಸ್ವಂತ ಕಟ್ಟಡವಾಗಿರುವುದರಿಂದ ಮೇಲ್ಭಾಗದಲ್ಲಿ ಸಭಾಂಗಣವನ್ನು ನಿರ್ಮಾಣ ಮಾಡಲು ತೀರ್ಮಾನಿಸಲಾಗಿದೆ. ಈಗ ನಮ್ಮ ಸಹಕಾರ ಬಂಧುಗಳಿಗೆ ನೀಡುತ್ತಿರುವ ಸಾಲದ ಮೊತ್ತ ಕಡಿಮೆ ನೀಡಿದ್ದೇವೆ. ಮುಂದೆ ಅದು ಹೆಚ್ಚು ಮಾಡುತ್ತೇವೆ. ಅದರಂತೆ 1400 ಜನರಿಗೆ ತಮ್ಮ ಸಹಕಾರ ಕ್ಷೇತ್ರದಲ್ಲಿ ಸಾಲ ನೀಡಿದ್ದೇವೆ. ಇನ್ನು ಹೆಚ್ಚಿನ ಹಣವನ್ನು ತಂದು ಈ ಭಾಗದ ಸಣ್ಣ ರೈತರಿಗೂ ಸಹ ಸಾಲ ಸೌಲಭ್ಯ ನೀಡುವ ಕೆಲಸವನ್ನು ನಮ್ಮ ನಾಯಕರಾದ ಎಚ್ ಡಿ ರೇವಣ್ಣನವರ ಸಹಕಾರ ಪಡೆದು ಮುಂದುವರಿಸಲಾಗುವುದು ಎಂದರು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಮಾತನಾಡಿ, ತಾಲೂಕಿನಲ್ಲಿ ಅತ್ಯುತ್ತಮ ಕಟ್ಟಡ ಹೊಂದಿರುವ ಶ್ರೇಯ ಈ ಸಹಕಾರ ಸಂಘಕ್ಕೆ ಇದೆ. ಮುಂದಿನ 5 ವರ್ಷಗಳ ಕಾಲ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು ಹಾಗೂ ನಿರ್ದೇಶಕರಿಗೆ ಅಭಿನಂದಿಸುತ್ತೇನೆ. ಈ ಸಹಕಾರ ಕ್ಷೇತ್ರದಲ್ಲಿ 1400ಕ್ಕೂ ಹೆಚ್ಚು ಷೇರುದಾರರಿದ್ದು ಸುಮಾರು 8.50 ಕೋಟಿ ಹೆಚ್ಚು ಸಾಲವನ್ನು ಈ ಭಾಗದ ರೈತರಿಗೆ ನೀಡಿದ್ದಾರೆ. ಸಹಕಾರ ಸಂಘಗಳು ಬೆಳೆಯಬೇಕಾದರೆ ರೈತರ ಸಹಕಾರ ಅತಿ ಮುಖ್ಯ. ಜಿಲ್ಲಾ ಸಹಕಾರ ಬ್ಯಾಂಕಿನ ಸಹಕಾರ ಪಡೆದು ಇನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಲಿ ಎಂದು ಶುಭ ಹಾರೈಸಿದರು. ಅದೇ ತರ ಇಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಸಹಕಾರ ಬಂಧುಗಳಿಗೆ ಸ್ವಲ್ಪ ಸಾಲ ಕಮ್ಮಿ ಇದೆ. ನಮ್ಮಲ್ಲಿ ಏನಾಯ್ತು ಅಂದ್ರೆ ರೈತರುಗಳು ಜಾಸ್ತಿ ಇದ್ದಾರೆ. ಎಲ್ಲಾ ಸಹಕಾರ ಸಂಘಗಳಲ್ಲಿ ನಮ್ಮಲ್ಲಿ ನಾವು ಹೆಚ್ಚು ಕಮ್ಮಿ 1400 ಜನಕ್ಕೆ ಸಾಲ ಕೊಟ್ಟಿದ್ದೀವಿ. ಅತಿ ಹೆಚ್ಚು ಬೇಲೂರು ತಾಲೂಕಲ್ಲಿ ಯಾವ್ದು ಸಹಕಾರ ಸಂಘ 1400 ಸಾಲ ಕೊಟ್ಟಿರೋದ್ರಿಂದ ನಾವೇ ಕೊಟ್ಟರು. ಆದರೆ ನಮ್ಮಲ್ಲಿ ಸ್ವಲ್ಪ ರೈತರುಗಳಿಗೆ ಕಮ್ಮಿ, 1 ಎಕರೆ ಕೊಟ್ಟರಿಗೆ ನಾವು 50,000 ಕೊಡೋಕ್ಕಾಗಿಲ್ಲ. ಭಾರಿ ಕಮ್ಮಿ ಕೊಟ್ಟಿದ್ವಿ. 20,000 30,000 ಈ ಥರ ಕೊಟ್ಟಿದ್ವಿ. ರೈತರುಗಳೆಲ್ಲರೂ ಕೂಡ ಇವತ್ತಿನ ಇದರಲ್ಲಿ ಬೇಡಿಕೆ ಇಟ್ಟಿದ್ದಾರೆ. ಅದನ್ನು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾನು ಕೂಡ ಸೇರಿ ನಮ್ಮ ರೇವಣ್ಣ ಸಾಹೇಬ್ರ ಗಮನಕ್ಕೂ ತಂದು ಇಲ್ಲಿ ಹೆಚ್ಚಿನ ಒಂದು ರೀತಿಯಲ್ಲಿ ಸಾಲವನ್ನು ಕೊಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಪಡ್ತೀವಿ. ಏನು ನಮಗೀಗ ಸಹಕಾರ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಇನ್ನೊಂದ್ಸಲ ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಕೇಶವಮೂರ್ತಿ, ಲೋಕೇಶ್, ಬಸವರಾಜು, ಚಂದನ್, ಕಾಂತರಾಜು, ಪುಷ್ಪ, ಪಂಕಜ, ಪುಟ್ಟನಾಯಕ್, ಹೊನ್ನಯ್ಯ, ಬಸವರಾಜ್, ಪಿಕೆ ಕಾಂತರಾಜು, ಟಿಎಪಿಸಿ ಎಂಎಸ್ ಅಧ್ಯಕ್ಷ ರವಿಕುಮಾರ್, ಮಲ್ಲೇಶ್ ಗೌಡ, ನಾಗೇಶ್ ಯಾದವ್, ಅಣ್ಣೇಗೌಡ, ಜಗದೀಶ್, ಚಂದು, ಉಮೇಶ್, ದಿಲೀಪ್, ಶಾಂತಣ್ಣ, ಕಾರ್ಯದರ್ಶಿ ಧರ್ಮೇಗೌಡ ಇತರರು ಹಾಜರಿದ್ದರು. ಈ ವೇಳೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.